ಏನೋ ಒಂದು ಆಗಿದೆ ಎಂದರೆ ಅದಕ್ಕೆ ಏನೋ ಒಂದು ಕಾರಣವಿರುತ್ತೆ. ಆಗುವುದೆಲ್ಲ ಒಳ್ಳೆಯದಕ್ಕೆ. ಯಾವುದು ನಿನ್ನ ಭಾಗ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕೇ ತೀರುತ್ತೆ. ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು. ಚಿಂತೆ ಬಿಡು. ಜೀವನದಲ್ಲಿ ಬಂದದ್ದೆಲ್ಲವ ಬಂದಂತೆ ಸ್ವೀಕರಿಸು. ಜೀವನದಲ್ಲಿ ನಾವು ಒಳ್ಳೆಯ ಮನುಷ್ಯರಾಗಿ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳಬೇಕಾಗಿರುವ 4 ಪ್ರಮುಖ ವಿಚಾರಗಳು. ನಮ್ಮನ್ನು ಪ್ರೀತಿಸೋರನ್ನ ನಾವು ಉಪಯೋಗಿಸಿಕೊಳ್ಳಬಾರದು. ನಮ್ಮ ಅಗತ್ಯ ಇದೆ ಅಂತ ಗೊತ್ತಾದ ಮೇಲೆ ತಪ್ಪಿಸಿಕೊಂಡು ಓಡಾಡಬಾರದು. ನಮ್ಮನ್ನು ನಂಬಿದವರಿಗೆ ಮೋಸ ಮಾಡಬಾರದು. ನಮಗೆ ಸಹಾಯ ಮಾಡಿದವರನ್ನು ಎಂದಿಗೂ ಮರೆಯಬಾರದು. ಯಾರಿಗೆ ಯಾರು ಇಲ್ಲ, ಅವರಿದ್ದಾರೆ ಇವರಿದ್ದಾರೆ ಎಂಬುದು ಮಾತಿಗಷ್ಟೇ. ಎಣ್ಣೆ ಇದ್ದರಷ್ಟೇ ದೀಪ. ಹಾಗೆ ನಾವು ಚೆನ್ನಾಗಿದ್ದರಷ್ಟೇ ಎಲ್ಲರೂ ನಮ್ಮವರು. ನಾವು ಚೆನ್ನಾಗಿಲ್ಲ ಅಂದ್ರೆ ನಮ್ಮವರೇ ನಮಗೆ ಶತ್ರುಗಳು. ಸ್ವಲ್ಪ ಪೆಟ್ಟು ಬಿದ್ದರೂ ಮನಸ್ಸನ್ನು ಒಡೆಯುವ ಗಾಜಿನಂತೆ ಮನಸ್ಸನ್ನು ಇಟ್ಟುಕೊಳ್ಳಬೇಡಿ. ಮನಸ್ಸು ಕಚ್ಚಾ ಜೇಡಿ ಮಣ್ಣಿನಂತೆ ಇರಲಿ. ಅದು ಪ್ರತಿ ಒಡೆತದಲ್ಲೂ ಆಕಾರವನ್ನು ಪಡೆದುಕೊಳ್ಳುತ್ತದೆ. ಯಾವ ವ್ಯಕ್ತಿ ತನ್ನ ನಿಂದನೆಗಳನ್ನು ಸಮಾಧಾನವಾಗಿ ಕೇಳಿಸಿಕೊಳ್ಳುತ್ತಾನೋ ಅವನು ಇಡೀ ಜಗತ್ತಿನ ಮೇಲೆ ವಿಜಯ ಸಾಧಿಸುತ್ತಾನೆ. ಅರ್ಜುನ ಶ್ರೀಕೃಷ್ಣನನ್ನು ಕೇಳಿದ, ಮಾಧವ ಜೀವನ ಎಂದರೇನು? ಶ್ರೀಕೃಷ್ಣ ಮುಗುಳ್ನಗುತ್ತಾ ಹೇಳಿದ, ನಾಳೆ ಎಂಬುದು ಶತ್ರು, ಇವತ್ತು ಎಂಬುವುದು ಸಂಬಂಧಿಕರು, ಈಗ ಎಂಬುವುದೇ ಮಿತ್ರ, ಈ ಕ್ಷಣ ಎಂಬುವುದೇ ಜೀವನ. ಯಾರಿಗೋ ಏನನ್ನೋ ಕೊಟ್ಟೆ ಎಂದು ಅಹಂಕಾರ ಪಡಬೇಡ. ಯಾರಿಗೊತ್ತು ನೀವು ಕೊಡುತ್ತಿರುವಿರೋ ಅಥವಾ ಹಳೆ ಜನ್ಮದ ಸಾಲವನ್ನು ತೀರಿಸುತ್ತಿರುವಿರೋ. ಪ್ರಯತ್ನ ಎಂದಿಗೂ ವ್ಯರ್ಥವಲ್ಲ. ವೈಫಲ್ಯ ಶಾಶ್ವತವಾಗಿ ಇರದು. ಕೆಲವು ವೇಳೆ ನಿನ್ನ ಸಣ್ಣ ಪ್ರಯತ್ನವು ಕೂಡ ನಿನಗೆ ಉನ್ನತ ಸ್ಥಾನವನ್ನು ದೊರಕಿಸಿಕೊಡಬಲ್ಲದು. ಅಹಂಕಾರ ಮತ್ತು ಸಂಸ್ಕಾರದ ನಡುವಿನ ವ್ಯತ್ಯಾಸವೇನೆಂದರೆ ಅಹಂಕಾರ ಇರುವವರು ಇತರರನ್ನು ತಲೆ ತಗ್ಗಿಸುವಂತೆ ಮಾಡಿ ಸಂತೋಷ ಪಡುತ್ತಾರೆ. ಆದರೆ ಸಂಸ್ಕಾರವಂತರು ತಮ್ಮಷ್ಟಕ್ಕೆ ತಾವೇ ತಲೆ ತಗ್ಗಿಸಿ ನಮಸ್ಕರಿಸುವ ಮೂಲಕ ಸಂತೋಷ ಪಡುತ್ತಾರೆ. ಯಾರೋ ಏನೋ ಅಂದರು ಅನ್ನುವ ಮಾತ್ರಕ್ಕೆ ಒಳ್ಳೆಯದು ಕೆಟ್ಟದು ಆಗುತ್ತಿದ್ದರೆ ಈ ಭೂಮಿ ಸ್ವರ್ಗವಾಗುತ್ತಿತ್ತು, ಇಲ್ಲವೆಂದರೆ ಪೂರ್ತಿ ನರಕವಾಗುತ್ತಿತ್ತು. ಅದಕ್ಕಾಗಿ ಇಂತಹ ಮಾತುಗಳಿಗೆ ಈ ಗಮನ ಕೊಡದೆ ಯಾವುದು ನಿತ್ಯ ಇರುವುದೋ ಪುನಃ ಯಾವುದು ಸತ್ಯ ಇರುವುದೋ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವನ ಮಾಡಿ. ಒಂಟಿಯಾದೆ ಎಂದು ಕೊರಗಬೇಡ. ಸೂರ್ಯನು ಒಂಟಿ, ಚಂದ್ರನು ಒಂಟಿ, ಆದರೂ ಜಗಕ್ಕೆ ಬೆಳಕು ನೀಡುತ್ತಿಲ್ಲವೇ? ಒಂಟಿಯಾದಾಗಲೇ ನೀನು ಏನು ಎಂದು ಅರ್ಥವಾಗುವುದು, ನಿನ್ನ ಸಾಮರ್ಥ್ಯ ಎಷ್ಟು ಎಂದು ತಿಳಿಯುವುದು. ಸೂರ್ಯ ಚಂದ್ರನಂತೆ ನೀನು ಇಡೀ ಜಗತ್ತಿಗೆ ಬೆಳಕು ನೀಡುವುದು ಬೇಡ. ನಿನ್ನ ಬದುಕಿಗೆ ನೀನು ಬೆಳಕಾಗು ಸಾಕು. ಆಗ ನಿನ್ನ ಬದುಕು ಧನ್ಯ. ಯಾರನ್ನು ಬೇಕಾದರೂ ಸೋಲಿಸಬಹುದು, ಆದರೆ ಸೋಲಿನಲ್ಲೂ ನಗುವವರನ್ನು ಮಾತ್ರ ಯಾರಿಂದಲೂ ಸೋಲಿಸಲು ಸಾಧ್ಯವಿಲ್ಲ. ಯಾರ ಹತ್ತಿರವೂ ನಾವು ಏನನ್ನು ಬಯಸಬಾರದು. ಕೆಲವೊಮ್ಮೆ ನಾವು ಬಯಸಿದ್ದು ಸಿಗಲಿಲ್ಲವೆಂದರೆ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಎಲ್ಲವೂ ಇದ್ದು ಭಾಗ್ಯಹೀನರಾಗಿ ಬದುಕುವ ಕೆಲವು ಶ್ರೀಮಂತರನ್ನು ನೋಡಿದಾಗ ಕರ್ಮದ ಫಲವನ್ನು ಪ್ರತಿಯೊಬ್ಬರೂ ಅನುಭವಿಸಲೇ ತೀರಬೇಕೆಂದು ಸ್ಪಷ್ಟವಾಗುತ್ತದೆ. ನಿಮ್ಮ ಮನಸ್ಸಿಗೆ ನೋವು ಮಾಡಿ 4 ಜನ ಚೆನ್ನಾಗಿರ್ತಾರೆ ಅಂದ್ರೆ ಇರಲಿ ಬಿಡಿ, ನಿಮ್ಮ ಜೊತೆ ನಾನಿದ್ದೇನೆ. ಮನುಷ್ಯ ಎಷ್ಟೇ ಜಾಣನಾಗಿದ್ದರೂ ನಾಳೆಯ ದಿನ ಹೇಗಿರುತ್ತದೆ ಎಂದು ತಿಳಿಯದಷ್ಟು ದಡ್ಡನಾಗಿದ್ದಾನೆ. ಎಲ್ಲವನ್ನು ಮಾಡುವವನು ನಾನು ಎಂಬ ಅಹಂಕಾರವನ್ನು ತೊರೆದು ನಾನು ನಿಯಮಿತ ಮಾತ್ರ ಎಂಬ ಅರಿವು ಬೆಳೆಸಿಕೊಳ್ಳಿ. ಜೀವನದಲ್ಲಿ ಸುಖವಾಗಿರುವುದು ತುಂಬಾ ಸರಳ. ಆದರೆ ಬೇರೆಯವರ ಸುಖವನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವ ಸ್ವಭಾವವನ್ನು ತ್ಯಾಗ ಮಾಡಬೇಕು ಅಷ್ಟೇ. ಬಯಸಿದ್ದಕ್ಕಾಗಿ ಹೋರಾಡುತ್ತಿದ್ದರೆ ಕಳೆದುಕೊಂಡಿರುವುದಕ್ಕಾಗಿ ಅಳಬಾರದು. ನಿನ್ನೆಯ ಸುಖ ನಾಳೆ ಇರುತ್ತೋ ಇಲ್ಲವೋ ಗೊತ್ತಿಲ್ಲ. ಹಾಗೆ ಇಂದಿನ ಕಷ್ಟಗಳು ನಾಳೆ ಇರದೇ ಇರಬಹುದು. ಕಷ್ಟ ಸುಖ ಬಂದು ಹೋಗುವ ಬಂಧುಗಳಂತೆ ಇರುವುದು. ಒಂದೇ ಜೀವನ, 4 ಜನದ ಜೊತೆ ಬೆರೆತು ನಗು ನಗುತ್ತಾ ಬಾಳೋಣ. ಮೋಸ ಮಾಡಿದವರು ಈ ಕ್ಷಣಕ್ಕೆ ಸಂತೋಷವಾಗಿರಬಹುದು, ಆದರೆ ಮೋಸಕ್ಕೆ ಒಳಗಾದ ವ್ಯಕ್ತಿ ಪ್ರತಿದಿನ ಸುರಿಸುವ ಕಣ್ಣೀರ ಧಾರೆಯ ಮೋಸಗಾರನಿಗೆ ಪಾಪದ ಸಮುದ್ರವಾಗಿ ಮಾರ್ಪಾಟು ಆಗುತ್ತೆ. ಮೋಸಗಾರನು ಮುಳುಗಿಸಿ ಬಿಡುತ್ತೆ. ಇದು ಕಟು ಸತ್ಯ. ನೀ ಹೋಗುವ ದಾರಿಯನ್ನು ಬೇರೆಯವರನ್ನು ಕೇಳಿ ತಿಳಿಯಬಹುದು, ಆದರೆ ಗುರಿ ಮಾತ್ರ ನಿನ್ನದೇ ಆಗಿರಬೇಕು. ಎಲ್ಲ ಇದೆ ಎಂದು ದುರಹಂಕಾರ ಪಡಬೇಡ. ರಾತ್ರಿ ಅರಳುವ ಹೂವಿಗೂ ಗೊತ್ತಿರುವುದಿಲ್ಲ ನಾಳೆ ದೇವಸ್ಥಾನಕ್ಕೋ ಸ್ಮಶಾನಕ್ಕೋ ಎಂದು. ಹಣದ ಬಲದಿಂದ ಮೇಲಕ್ಕೆ ಬಂದವರು ಹಣವಿರುವ ಶ್ರೀಮಂತರಿಗಷ್ಟೇ ಬೆಲೆ ಕೊಡುತ್ತಾರೆ. ಒಳ್ಳೆಯ ಗುಣ ಮತ್ತು ಕಷ್ಟಪಟ್ಟು ಮೇಲಕ್ಕೆ ಬಂದವರು ಕಷ್ಟಪಡುವ ಪ್ರತಿ ಮನುಷ್ಯನಿಗೂ ಬೆಲೆ ಕೊಡುತ್ತಾರೆ. ಬಾಗುವುದರಿಂದ ಸಂಬಂಧ ಉಳಿಯುವುದಾದರೆ ಬಾಗಿಬಿಡು, ಆದರೆ ಪ್ರತಿ ಸಲವೂ ನಿನ್ನೆ
ಬಾಗುವುದಾದರೆ ಆ ಬಾಗುವುದನ್ನೇ ಬಿಟ್ಟು ಬಿಡು. ಚಿಂತಿಸುತ್ತಾ ಕೊರಗುತ್ತಿರುವವರು ಈ 3 ಪಾಠಗಳನ್ನು ಜೀವನದಲ್ಲಿ ಮರೆಯಬೇಡಿ. ಸಿಹಿಯಾಗಿ ಮಾತನಾಡುವ ಜನರು ಗೌರವಿಸುವುದಿಲ್ಲ, ಅವರು ಮೋಸ ಮಾಡುತ್ತಿರುತ್ತಾರೆ. ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ, ಇತರರ ಜೀವನದಲ್ಲಿ ನಿಮ್ಮ ಸ್ಥಾನವನ್ನು ಹುಡುಕುವುದನ್ನು ನಿಲ್ಲಿಸಿ ಮತ್ತು ನೀವು ಸಂತೋಷವಾಗಿರುತ್ತೀರಿ ಎಂದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಶ್ರೀ ಕೃಷ್ಣ.